ಸ್ನೇಹಿತರೆ, ಯಶೋಧ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಚಿಲ್ಕಾ ಸರೋವರ ಮತ್ತು ಬಂಗಾಳಕೊಲ್ಲಿ ಸಮುದ್ರವನ್ನು ವೀಕ್ಷಿಸೋಣ ಬನ್ನಿ. ಚಿಲ್ಕಾ ಸರೋವರವು ಒಡಿಶಾ ರಾಜ್ಯದಲ್ಲಿರುವ ಒಡಿಶಾ ಪ್ರವಾಸೋದ್ಯಮವಾಗಿದೆ. ಏಷ್ಯಾದ ಅತಿದೊಡ್ಡ ಉಪ್ಪು ನೀರಿನ ಆವೃತವಾಗಿದೆ. ಇದು ಅಪರೂಪದ ಇರಾವಡ್ಡಿ ಡಾಲ್ಫಿನ್ಗಳು ಮತ್ತು ವಿದೇಶಗಳಿಂದ ವಲಸೆ ಬರುವ ಸಾವಿರಾರು ಪಕ್ಷಿಗಳಿಗೆ ಪ್ರಸಿದ್ಧವಾಗಿದೆ. ಪ್ರವಾಸಿಗರು ಬೋಟಿಂಗ್ನಲ್ಲಿ ನಯನ ಮನೋಹರವಾದ ದ್ವೀಪಗಳನ್ನು ವೀಕ್ಷಿಸಬಹುದು. ರಷ್ಯಾ, ಸೈಬೀರಿಯಾ ಮತ್ತು ಇರಾನ್ನಿಂದ ಚಳಿಗಾಲದಲ್ಲಿ ಇಲ್ಲಿಗೆ ಬರುವ ಪಕ್ಷಿಗಳು ಪ್ರಮುಖ ಆಕರ್ಷಣೆ. ನಲಬಸ್ ದ್ವೀಪವು ಪ್ರಸಿದ್ಧ ಪಕ್ಷಿಧಾಮವಾಗಿದೆ. ಅಳಿವಿನಂಚಿನಲ್ಲಿ ಇರುವ ಇರಾವಡ್ಡಿ ಡಾಲ್ಫಿನ್ಗಳನ್ನು ಸತ್ಪದ ಪ್ರದೇಶದಲ್ಲಿ ಬೋಟ್ ಮೂಲಕ ಹೋಗಿ ವೀಕ್ಷಿಸಬಹುದು. ದೇವತೆಗಳ ನೆಲವೀಡಾಗಿರುವ ಕಾಲಿಜಾವ್ ದ್ವೀಪಕ್ಕೆ ಭೇಟಿ ನೀಡುವುದು ಇಲ್ಲಿನ ಮತ್ತೊಂದು ವಿಶೇಷ. ಭೇಟಿ ನೀಡಲು ಸೂಕ್ತ ಸಮಯ ನವೆಂಬರ್ನಿಂದ ಫೆಬ್ರವರಿ ತಿಂಗಳು. ಪಕ್ಷಿ ವೀಕ್ಷಣೆಗೆ ಸೂಕ್ತ ಸಮಯ. ಖಾಸಗಿ ಬೋಟ್ಗಳು ಗುಂಪಿಗೆ 3,500ದಿಂದ 5,500ವರೆಗೆ ಶುಲ್ಕ ವಿಧಿಸುತ್ತವೆ. ಇದು ನಿಮ್ಮ ಪ್ರವಾಸದ ಅವಧಿ ಮತ್ತು ಆಯ್ಕೆ ಮಾಡುವ ದೋಣಿಯನ್ನು ಅವಲಂಬಿಸಿರುತ್ತದೆ. ಒಂದು ಕಾಲದಲ್ಲಿ ಇದು ಸಮುದ್ರದ ಭಾಗವೇ ಆಗಿತ್ತು, ಆದರೆ ಕಾಲಕ್ರಮೇಣ ಮರಳಿನ ದಂಡೆಗಳು ಸೃಷ್ಟಿಯಾಗಿ ಇದು ಸಮುದ್ರದಿಂದ ಬೇರ್ಪಟ್ಟು ಒಂದು ವಿಶಿಷ್ಟ ಆವೃತ ಸರೋವರವಾಗಿ ಮಾರ್ಪಟ್ಟಿದೆ. ಸಮುದ್ರ ಮತ್ತು ಸರೋವರ ಸಂಧಿಸುವ ಜಾಗದಲ್ಲಿ ರಾಜಹಂಸ್ ದ್ವೀಪವಿದೆ. ಈ ದ್ವೀಪದ ಒಂದು ಬದಿಯಲ್ಲಿ ಶಾಂತವಾದ ಚಿಲ್ಕಾ ಸರೋವರವಿದ್ದರೆ, ಇನ್ನೊಂದು ಬದಿಯಲ್ಲಿ ಬಂಗಾಳಕೊಲ್ಲಿಯ ಅಬ್ಬರಿಸುವ ಸಮುದ್ರದ ಅಲೆಗಳನ್ನು ಕಾಣಬಹುದು. ಪ್ರವಾಸಿಗರು ದೋಣಿಯಿಂದ ಇಳಿದು ಮರಳಿನ ಮೇಲೆ ನಡೆದುಕೊಂಡು ಹೋಗಿ ಸಮುದ್ರದ ದಂಡೆಯನ್ನು ತಲುಪಬಹುದು. ಇಲ್ಲಿ ಇನ್ನೊಂದು ವಿಶೇಷವೆಂದರೆ, ಮೀನುಗಾರರು ಮೀನಿನ ಬಲೆ ಬೀಸಿ ಕಪ್ಪೆ ಚಿಪ್ಪುಗಳನ್ನು ಆರಿಸಿ ನಮ್ಮ ಕಣ್ಣ ಮುಂದೆ ಕಪ್ಪೆ ಚಿಪ್ಪು ಒಡೆದು ಮುತ್ತು ಹವಳಗಳನ್ನು ತೋರಿಸಿದರು. ಆ ದೃಶ್ಯವನ್ನು ನೀವು ಈ ವಿಡಿಯೋದಲ್ಲಿ ನೋಡಬಹುದು. ಸ್ವಾತಿ ಮಳೆಹನಿಗಾಗಿ ಕಪ್ಪೆಗಳು ಬಾಯಿ ತೆರೆದು ಇರುತ್ತವೆ. ಆ ಮಳೆಹನಿ ಕಪ್ಪೆ ಹೊಟ್ಟೆಯಲ್ಲಿ ಮುತ್ತು ಹವಳಗಳಾಗುತ್ತವೆ ಎಂಬ ಮಾತನ್ನು ನೀವೆಲ್ಲ ಕೇಳಿರುತ್ತೇವೆ. ಈಗ ಅದನ್ನು ಕಣ್ಣಾರೆ ನೋಡಿದಂತಾಯಿತು. ಧನ್ಯವಾದಗಳು. ನಮ್ಮ